ಇನ್ನು ರಾಜ್ಯ ರಾಜಧಾನಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ನಡೆದಿದೆ. ನಡು ರಸ್ತೆಯಲ್ಲೇ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ. ಛೇ. ರಾಜ್ಯ ರಾಜಧಾನಿಯಲ್ಲಿ ನಾಗರಿಕರು ತಲೆ ತಗ್ಗಿಸುವಂತಹ ವಿಚಾರ ಇದು. ನಡು ರಸ್ತೆಯಲ್ಲೇ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಇದು ಅತ್ಯಂತ ಪೈಶಾಚಿಕ ಕೃತ್ಯ. ಸ್ನೇಹಿತೆಗೆ ಜ್ಯೂಸ್ ತರಲು ಹೊರಟಿದ್ದ ವೇಳೆ ಹಲ್ಲೆ. ಯುವತಿಯರನ್ನ ಚುಡಾಯಿಸಿ ಅಶ್ಲೀಲ ಪದ ಬಳಕೆ. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳ ಗುಂಪಿನಿಂದ ಹಲ್ಲೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಘಟನೆಯ ಬಳಿಕ ಪೊಲೀಸರಿಗೆ ದೂರು ನೀಡಿದಂತಹ ವಿದ್ಯಾರ್ಥಿನಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಲ್ಟಿನ್ ಮತ್ತು ನವನೀತ್ ಈಗಾಗಲೇ ಬಂಧಿತ ಆರೋಪಿಗಳು. ಉಳಿದ ಆರೋಪಿಗಳಿಗಾಗಿ ಮುಂದುವರಿದಂತಹ ಶೋಧ. ರಾಜ್ಯ ರಾಜಧಾನಿ ನೋಡಿ, ವಿದ್ಯಾ ಕೇಂದ್ರಗಳು ವಿದ್ಯಾರ್ಥಿಗಳ ಪಾಲಿಗೆ ದೇಗುಲ. ಅದು ಆ ದೇಗುಲದಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳ. ಸ್ನೇಹಿತೆಗೆ ಜ್ಯೂಸ್ ತರೋದಕ್ಕೆ ಹೊರಟಿದ್ದಂತಹ ಸಂದರ್ಭ ಹಲ್ಲೆ. ಯುವತಿಯರನ್ನ ಚುಡಾಯಿಸಿ ಅಶ್ಲೀಲ ಪದ ಬಳಕೆ. ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ, ಅದರಲ್ಲೂ ನಮ್ಮ ಬೆಂಗಳೂರು. ಪ್ರೈವೇಟ್ ಕಾಲೇಜಿನ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಅನ್ನೋದು ಪ್ರಶ್ನೆ ಆಗುತ್ತೆ. ಈ ಘಟನೆಯ ಬಳಿಕ ಪೊಲೀಸರಿಗೆ ಸಂತ್ರಸ್ತೆ ವಿದ್ಯಾರ್ಥಿನಿಯೋ ಅಥವಾ ಆಕೆಯ ಸಹೋದ್ಯೋಗಿ ವಿದ್ಯಾರ್ಥಿನಿಯೋ ಇನ್ನೂ ಕ್ಲಾರಿಟಿ ಅಲ್ಲ, ಆಕೆ ದೂರನ್ನು ಕೊಟ್ಟಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಇದು ನಮ್ಮದೇ ರಾಜ್ಯದಲ್ಲಿ ಎನ್ನುವಂತಹದ್ದು ಅತ್ಯಂತ ಖೇದಕರ. ನಾಡಿನ ಸತ್ಪ್ರಜೆಯಾಗಬೇಕಿದ್ದಂಥ ವಿದ್ಯಾರ್ಥಿಗಳು, ದೇಶದ ಉತ್ತಮ ಪ್ರಜೆಗಳಾಗಬೇಕಾದಂಥ ವಿದ್ಯಾರ್ಥಿಗಳಿಂದ ಈ ತರಹದ ಲೈಂಗಿಕ ಕಿರುಕುಳ. ನಮ್ಮ ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಮಾದರಿಯಾಗಬೇಕು. ಅಭಿವೃದ್ಧಿಯ ವಿಚಾರದಲ್ಲಿ, ವಿದ್ಯೆಯ ವಿಚಾರದಲ್ಲಿ, ಬೇರೆ ಬೇರೆ ತರಹದ ಸಮಾಜಮುಖಿ ಕೆಲಸಗಳಲ್ಲಿ. ಆದರೆ ಲೈಂಗಿಕ ಕಿರುಕುಳದಂತಹ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ವರ್ಷ ಕಳೆದಂತೆ ಕ್ರೈಮ್ ರೇಟ್ ಇಳಿಕೆ ಕಾಣಬೇಕು. ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ, ವರ್ಷ ಕಳೆದಂತೆ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ. ಇನ್ನು ಆ ಕ್ರೈಮ್ ರೇಟ್ನ ವ್ಯಾಪ್ತಿಯಲ್ಲಿ ಲೈಂಗಿಕ ಕಿರುಕುಳ, ಅತ್ಯಾಚಾರ, ರಾಬರಿ, ಕೊಲೆ, ದರೋಡೆ, ಅಭದ್ರತೆ ಇವುಗಳು ತುಂಬಿಕೊಂಡಿದೆ. ಒಟ್ಟಾರೆ ನಮ್ಮ ಬೆಂಗಳೂರು ಎತ್ತ ಸಾಕ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ನಾಗರಿಕರು ಬೆಚ್ಚಿ ಬೀಳಿಸುವಂತಹ ಒಂದು ಕೃತ್ಯ ಇದು. ವಿದ್ಯಾರ್ಥಿನಿಗೆ ನಡು ರಸ್ತೆಯಲ್ಲೇ ಲೈಂಗಿಕ ಕಿರುಕುಳ ಸಂಬಂಧಪಟ್ಟ ಹಾಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಲ್ವಿನ್ ಮತ್ತು ನವನೀತ್ ಎಂಬ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ. ಉಳಿದ ಆರೋಪಿಗಳಿಗಾಗಿ ಕೂಡ ಶೋಧ ಮುಂದುವರೆದಿದೆ. ಒಟ್ಟಾರೆ ಈ ಕೃತ್ಯದ ಬಳಿಕ ಬೆಂಗಳೂರು ಎಚ್ಚೆತ್ತುಕೊಳ್ಳಬೇಕು. ಖಾಸಗಿ ಶಾಲೆಯ ಆಡಳಿತ ಮಂಡಳಿ ನಿಮಗೆ ಸಂಬಂಧಪಟ್ಟಂತಹ ಯಾವ ವ್ಯಾಪ್ತಿಗೆ ಬರುತ್ತೋ ಆ ಪೊಲೀಸ್ ಠಾಣೆಗೆ ದಿನನಿತ್ಯ ಫೋನ್ ಕರೆ ಮಾಡಬೇಕು. ನೀವು ಸುಮ್ಮನೆ ಅಲ್ಲ, ಈ ತರಹದ ಘಟನೆಗಳು ನಡೆದಾಗ ಪೊಲೀಸರ ಜೊತೆ ಸಲಹೆ ಕೇಳಬೇಕು. ಒಂದು ಕ್ಯಾಂಪಸ್ ಅಂದಾಗ ಒಂದು 10 ರೀತಿಯ ಮನಸ್ಥಿತಿಯ ವಿದ್ಯಾರ್ಥಿಗಳು ಬರ್ತಾರೆ. 10 ರೀತಿಯ ಮನಸ್ಥಿತಿಯ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಥರ ಎಲ್ಲರೂ ಇರೋದಿಲ್ಲ. ಸೊ ಅವರಲ್ಲಿರ್ತಕ್ಕಂತಹ ಕೆಟ್ಟ ಮನಸ್ಥಿತಿಯನ್ನು ಹೋಗಲಾಡಿಸೋದಕ್ಕೆ ಬೇರೆ ಬೇರೆ ತರಹದ ಪ್ರೋಗ್ರಾಮ್ಗಳನ್ನು ನೋಡಿ. ಕೇರಳದಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಬೇರೆ ಬೇರೆ ಲೈಂಗಿಕ ಕಿರುಕುಳದ ಬಗ್ಗೆ ಜಾಗೃತಿ ಮೂಡಿಸುವಂಥ ಅಭಿಯಾನಗಳು ನಡೆಯುತ್ತೆ. ಬೆಂಗಳೂರಿನಲ್ಲಿ ಎಷ್ಟು ನಡೆಯುತ್ತೆ ತಿಂಗಳಿಗೆ? ಪೊಲೀಸರ ಜೊತೆ ಸಲಹೆ ಕೇಳಬೇಕು. ಮಕ್ಕಳ ಮನಸ್ಸು ವಿಚಲಿತ ಆಗದಂತೆ ತಡೆಯೋದು ಹೆಂಗೆ, ಕ್ಯಾಂಪೇನ್ಗಳನ್ನು ಮಾಡುವಂತಹದ್ದು, ಅಥವಾ ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ಗಳನ್ನು ಕ್ಲಾಸ್ ಸ್ಟ್ರೈಕರ್ ಆಗಿ ಕರೆತಂದು ಮಕ್ಕಳಿಗೆ ಏನು ಆ ವಿಚಾರದ ಬಗ್ಗೆ ಎಜುಕೇಟ್ ಮಾಡುವಂತಹ, ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳು ಪ್ರೈವೇಟ್ ಕಾಲೇಜುಗಳು ಆಗ್ತಾ ಇದೆಯಾ? ಇದು ಕೂಡ ಪ್ರಶ್ನೆ. ಸರ್ಕಾರಿ ಕಾಲೇಜುಗಳಿಗೆ ಮಕ್ಕಳನ್ನು ಸೇರಿಸೋದಿಲ್ಲ, ಅನುಕೂಲಗಳಿರೋದಿಲ್ಲ ಅಂಥೇಳಿ ನಮ್ಮ ಪೋಷಕರು ಪ್ರೈವೇಟ್ ಕಾಲೇಜಿಗೆ ಸೇರಿಸ್ತಾರೆ. ಅಲ್ಲೂ ಆಗ್ತಾ ಇರೋದೇನು? ಭದ್ರತೆನೇ ಇಲ್ಲ. ಹೆಣ್ಣು ಮಕ್ಕಳ ಶೀಲಕ್ಕೂ ಭದ್ರತೆ ಇಲ್ಲ, ಗಂಡು ಮಕ್ಕಳ ಸಂಸ್ಕಾರಕ್ಕೂ ಭದ್ರತೆ ಇಲ್ಲ. ಸೊ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಕಾಲೇಜ್ ಕ್ಯಾಂಪಸ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.